ನಮಸ್ಕಾರ ವೀಕ್ಷಕರೇ. ಸ್ವಲ್ಪ ದಿನಗಳಿಂದ ಸೈಲೆಂಟ್ ಆಗಿದ್ದ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಮತ್ತೆ ಸದ್ದು ಮಾಡ್ತಾ ಇದ್ದಾರೆ. ಅಚ್ಚರಿ ಅನ್ನೋ ಹಾಗೆ ಹಲವು ದಿನಗಳ ಬಳಿಕ ಯಾವುದೇ ಹಿಂಸಾಚಾರ ಅತ್ಯಾಚಾರ ವಿಚಾರಗಳಿಗಲ್ಲದೆ ಬೇರೆ ವಿಚಾರದ ಮೂಲಕ ಮಮತಾ ಸುದ್ದಿ ಆಗ್ತಾ ಇರೋದು. ಎಲೆಕ್ಷನ್ ಹತ್ತಿರ ಆಗ್ತಾ ಇರೋ ಹಿನ್ನೆಲೆ ಮಮತಾ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಆಫರ್ ಘೋಷಣೆ ಆಗಿದೆ. ಸಹಜವಾಗಿಯೇ ಇದನ್ನೆಲ್ಲ ಎಲೆಕ್ಷನ್ ಗೆಲ್ಲೋದಕ್ಕೆ ಗಿಮಿಕ್ ಅನ್ನೋದನ್ನ ಯಾರು ಬೇಕಾದ್ರೂ ಊಹಿಸಬಹುದು. ಆದ್ರೆ ಮಮತಾ ಘೋಷಣೆಯ ಹಿಂದೆ ಯಾರು ಊಹಿಸದ ಒಂದು ಭಯ ಇದೆ ಅಂತಲೂ ಒಂದು ಅನುಮಾನ ಹುಟ್ಟಿದೆ. ಅದಕ್ಕೆ ಬಲವಾದ ಕಾರಣಗಳು ಕೂಡ ಇದೆ. ಹಾಗಿದ್ರೆ ಮಮತಾ ಆಫರ್ ಏನು, ಇದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಉತ್ತರವನ್ನ ಕೊಡ್ತೀವಿ. ಇನ್ನೊಂದೆಡೆ SIR ಪ್ರಕ್ರಿಯೆ ವಿರುದ್ಧ ರಾಹುಲ್ ಹೋರಾಟಗಳು ಮುಂದುವರೆದಿದ್ದು ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಬಂದಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸದ್ಯ ಎಲ್ಲಾ ಕಡೆ ಬಿಹಾರ ಚುನಾವಣೆ ಬಗ್ಗೆ ಹೆಚ್ಚಿನ ಮಾತುಕತೆ, ನಿರೀಕ್ಷೆ, ಕುತೂಹಲ ಎಲ್ಲವೂ ಇದೆ. ಆದ್ರೆ ಬಿಹಾರಕ್ಕಿಂತ ಕುತೂಹಲ ಇರೋ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದು ಪಶ್ಚಿಮ ಬಂಗಾಳ ಅಂತ ಹೇಳ್ಬೋದು. ಯಾಕಂದ್ರೆ SIR ಪ್ರಕ್ರಿಯೆಯನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಬಿಹಾರ NDAಗೆ ಅಥವಾ ಬಿಜೆಪಿಗೆ ಕಬ್ಬಿಣದ ಕಡಲೆ ಅಂತ ರಾಜ್ಯ ಅಲ್ವೇ ಅಲ್ಲ. ಅಷ್ಟೆಲ್ಲ ಆರೋಪಗಳು, ಅಸಮಾಧಾನಗಳ ನಡುವೆಯೂ MP ಎಲೆಕ್ಷನ್ ನಲ್ಲಿ ಮಮತಾ ಬ್ಯಾನರ್ಜಿ ಬಿಜೆಪಿಯನ್ನ ಬೀಟ್ ಮಾಡಿದ್ರು. ಹಾಗನ್ನ ಮಾತ್ರಕ್ಕೆ ಆರಾಮಾಗಿ ಎಲೆಕ್ಷನ್ ಗೆಲ್ಲೋ ವಿಶ್ವಾಸದಲ್ಲಿ ಇದ್ದಾರಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗಿದೆ ಮಮತಾ ಸರ್ಕಾರ ಈಗ ಅನೌನ್ಸ್ ಮಾಡಿರೋ ಹೊಸ ಯೋಜನೆ. ಎಲೆಕ್ಷನ್ ಟೈಮ್ ನಲ್ಲಿ ಜನರನ್ನ ಸೆಳೆಯೋದಕ್ಕೆ ಎಲ್ಲಾ ಪಕ್ಷಗಳು ಏನಾದ್ರೂ ಒಂದು ಗಿಮಿಕ್ ಮಾಡೇ ಮಾಡುತ್ತವೆ. ಇದರಿಂದ ಬಿಜೆಪಿ ಕೂಡ ಹೊರತೇನೂ ಅಲ್ಲ. ಆದ್ರೆ ಮಮತಾ ಈಗ ಮಾಡಿರೋ ಅನೌನ್ಸ್ಮೆಂಟ್ ಬೇರೆ ರೀತಿಯಲ್ಲೇ ಸೌಂಡ್ ಮಾಡ್ತಾ ಇದೆ. ಮೊದಲು ಈ ಕಲರ್ಫುಲ್ ಆಫರ್ ಏನು ಅನ್ನೋದನ್ನ ಹೇಳ್ಬಿಟ್ಟು ಉಳಿದ ವಿಚಾರಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಪ್ರತಿ ಸಲ ಓಲೈಕೆಗಾಗಿ ಹಣ ಖರ್ಚು ಮಾಡ್ತಾ ಇದ್ದ ಮಮತಾ ಬ್ಯಾನರ್ಜಿ ಸರ್ಕಾರ ಈ ಬಾರಿ ಟಾರ್ಗೆಟ್ ಮಾಡಿರೋದು ವಲಸೆ ಕಾರ್ಮಿಕರನ್ನ. ಯಾರೆಲ್ಲ ಬಂಗಾಳವನ್ನ ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಗೆ ಕೆಲಸಕ್ಕಾಗಿ ವಲಸೆ ಹೋಗಿದ್ದಾರೋ ಅಂತವರು ವಾಪಸ್ ಬಂದ್ರೆ ಅವರಿಗೆ 5,000 ರೂಪಾಯಿ ಹಣವನ್ನ ನೀಡೋ ಭರವಸೆ ಕೊಟ್ಟಿದ್ದಾರೆ. ಬಂದ ತಕ್ಷಣ 5,000 ರೂಪಾಯಿಯನ್ನ ಕೊಡಲಾಗುತ್ತೆ. ಇದು ವಾಪಸ್ ಬರೋ ಹೊತ್ತಲ್ಲಿ ಬಸ್ ಅಥವಾ ಇತರೆ ವಾಹನಗಳ ಚಾರ್ಜ್ ಆಗಿರುತ್ತೆ. ಆಮೇಲೆ 1 ವರ್ಷದ ತನಕ ಪ್ರತಿ ತಿಂಗಳು 5,000 ರು ಕೊಡ್ತೀವಿ ಅಂತ ಭರವಸೆ ನೀಡಲಾಗಿದೆ. ಈ ಕಲರ್ಫುಲ್ ಯೋಜನೆಗೆ ಶ್ರಮಶ್ರೀ ಅನ್ನೋ ಹೆಸರು ಕೂಡ ಇಡಲಾಗಿದೆ. ಇನ್ನು ಇಂಥ ಕಾರ್ಮಿಕರಿಗೆ ಸರ್ಕಾರದ ಖಾದ್ಯ ಸಾಥಿ, ಸ್ವಾಸ್ಥ್ಯ ಸಾಥಿ ಅಂತಹ ಯೋಜನೆಗಳ ಫಲಾನುಭವ ಕೂಡ ಸಿಗುತ್ತೆ ಅಂತ ಅನೌನ್ಸ್ ಮಾಡಲಾಗಿದೆ. ಊರು ಬಿಟ್ಟಿರೋ ಕಾರ್ಮಿಕರನ್ನ ವಾಪಸ್ ಕರೆಸಿಕೊಳ್ಳೋದು ಖಂಡಿತ ತಪ್ಪಲ್ಲ. ಈ ಕಾರ್ಯ ಯಾವತ್ತೋ ಆಗ್ಬೇಕಿತ್ತು, ಈಗ ಆಗ್ತಾ ಇದೆ. ಎಲೆಕ್ಷನ್ ಟೈಮ್ ನಲ್ಲಿ ಆಗ್ತಾ ಇರೋದ್ರಿಂದ ಇದರ ಉದ್ದೇಶ ಏನು ಅನ್ನೋದು ಜನರಿಗೆ ಅರ್ಥವಾಗ್ತಾ ಇದೆ. ಆದ್ರೆ ಇದರ ಹಿಂದೆ ಇನ್ನೂ ಒಂದು ದೊಡ್ಡ ಉದ್ದೇಶ ಇದೆ ಅನ್ನೋದು ಈಗ ನಡೀತಾ ಇರೋ ಚರ್ಚೆ. ಯಾಕಂದ್ರೆ ಬಿಹಾರದಲ್ಲಿ SIR ಪ್ರಕ್ರಿಯೆ ನಡೆದು 65 ಲಕ್ಷ ನಕಲಿ ವೋಟ್ಗಳನ್ನ ಕಿತ್ತೆಸೆಯಲಾಗಿದೆ. ಈಗ ಬಂಗಾಳದಲ್ಲೂ SIR ಪ್ರಕ್ರಿಯೆ ಆರಂಭವಾಗಿದ್ದು ನಕಲಿ ವೋಟ್ಗಳನ್ನ ತೆಗೆದುಹಾಕುವ ಕೆಲಸ ಭರದಿಂದ ಸಾಗಿದೆ. ಮಮತಾ ಸರ್ಕಾರ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಎಲೆಕ್ಷನ್ ಕಮಿಷನ್ ಕ್ಯಾರೆ ಅನ್ನದೇ ತಮ್ಮ ಕೆಲಸವನ್ನು ತಾವು ಮುಂದುವರಿಸಿದ್ದಾರೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಈ ಪ್ರಕ್ರಿಯೆಗೆ ಅಡ್ಡಗಾಲು ಹಾಕೋದು ಕಷ್ಟದ ವಿಚಾರ. ನಕಲಿ ವೋಟ್ಗಳು, ಬಾಂಗ್ಲಾದ ಅಕ್ರಮ ವಲಸಿಗರ ವೋಟ್ಗಳು ಕೈತಪ್ಪಿ ಹೋದ್ರೆ ಜೊತೆಗೆ ನಿಲ್ಲೋದು ಯಾರು? ಕೊನೆ ಪಕ್ಷ ಊರು ಬಿಟ್ಟವರನ್ನ ವಾಪಸ್ ಕರೆಸಿಕೊಂಡು ಕೈ ತುಂಬಾ ಹಣ ಕೊಟ್ರೆ ಹಣ ಪಡೆದ ನಿಯತ್ತಿಗಾದ್ರೂ ವೋಟ್ ಹಾಕ್ತಾರೆ. ಅದು ಅಲ್ಲದೆ ಹೀಗೆ ಊರು ಬಿಟ್ಟವರ ಪೈಕಿ ಹಿಂದೂಗಳೇ ಜಾಸ್ತಿ ಇರ್ತಾರೆ. ಹಿಂದೂಗಳು ಎಷ್ಟು ಸಹಿಷ್ಣುಗಳು ಅಂದ್ರೆ ಇಡೀ ಹಿಂದೂ ಸಮುದಾಯವನ್ನ ನಾಶ ಮಾಡ್ತೀವಿ ಅಂದ್ರೆ ಯಾರು ಏನು ರಿಯಾಕ್ಷನ್ ಕೊಡಲ್ಲ. ಆದ್ರೆ ಪರ್ಟಿಕ್ಯುಲರ್ ಆಗಿ ನಿನ್ನನ್ನ ಮುಗಿಸ್ತೀವಿ ಅಂದಾಗ ಮಾತ್ರ ಭಯ ಪಡುವ, ಕೈಗೆ ಕಾಸು ಕೊಟ್ರೆ ಖುಷಿ ಪಡುವ, ಉಗಿದರೂ ಬೇರೆ ರೀತಿ ಸಹಾಯ ಮಾಡಿದ್ರೆ ಮುಖವರಿಸಿಕೊಂಡು ಜೈ ಅನ್ನೋ ವಿಶೇಷ ತಳಿಗಳು ಹಿಂದೂಗಳು ಆಗಿರೋದ್ರಿಂದ ಇವರ್ಯಾರೂ ಕೈ ಕೊಡೋದಿಲ್ಲ. ಖಂಡಿತ ಜೊತೆಗೆ ನಿಂತೇ ನಿಲ್ತಾರೆ. ಬೇರೆಲ್ಲಾ ರಾಜ್ಯಗಳಲ್ಲೂ ಕೇವಲ 2,000 ಆಫರ್ ಮಾಡಿದ್ದಕ್ಕೆ ಸರ್ಕಾರ ರಚನೆ ಆಗಿದೆ. ಆದ್ರೆ ಅದಕ್ಕಿಂತ 2 ಪಟ್ಟು ಜಾಸ್ತಿ ಹಣವನ್ನ ಕೊಡುವಾಗ ಹೇಗೆ ತಾನೇ ಜನರು ರಿಜೆಕ್ಟ್ ಮಾಡ್ತಾರೆ? ಖಂಡಿತ ವರ್ಕ್ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಯೋಜನೆ ತಂದಿರ್ಬೋದಾ ಅಂತಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಇದಿಷ್ಟೇ ಅಲ್ಲದೆ ಸುಮಾರು 20.4 ಲಕ್ಷ ಕಾರ್ಮಿಕರಿಗೆ ಸರ್ಕಾರದಿಂದ ಜಾಬ್ ಕಾರ್ಡ್ ಅನ್ನ ಕೊಡಲಾಗುತ್ತಂತೆ. ಅವರ ಕೌಶಲ್ಯಗಳನ್ನ ಗುರುತಿಸಿ ಕೆಲಸ ಕೊಡಲಾಗುತ್ತೆ. ಕಾರ್ಮಿಕರಿಗೆ ಹೆಚ್ಚುವರಿ ಟ್ರೈನಿಂಗ್ ಅನ್ನು ಕೊಡಲಾಗುತ್ತೆ. ಕರ್ಮಶ್ರೀ ಯೋಜನೆ ಅಡಿಯಲ್ಲಿ ಸುಮಾರು 78 ಲಕ್ಷ ಜಾಬ್ ಕಾರ್ಡ್ ಕೊಡಲಾಗುತ್ತೆ ಅಂತ ಮಮತಾ ಹೇಳಿದ್ದಾರೆ. ಅಲ್ಲದೆ ವಲಸೆ ಕಾರ್ಮಿಕರ ಬೆನ್ನಿಗೆ ಸರ್ಕಾರ ನಿಲ್ಲಲಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಕಳೆದ ಕೆಲ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಟಾರ್ಚರ್ ಅನುಭವಿಸ್ತಾ ಇದ್ದ 2,700 ಕುಟುಂಬಗಳು ಬಂಗಾಳಕ್ಕೆ ವಾಪಸ್ ಬಂದಿವೆ ಅಂತಲೂ ಹೇಳ್ಕೊಂಡಿದ್ದಾರೆ. ಆದ್ರೆ ಇದೆಲ್ಲದರಿಂದ ಆಚೆಗೆ ಎದ್ದಿರೋ ದೊಡ್ಡ ಪ್ರಶ್ನೆ ಅಂದ್ರೆ ಇದೆಲ್ಲವೂ ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗೋದಕ್ಕೆ ಸಾಧ್ಯನಾ ಇಲ್ವಾ ಅನ್ನೋದು. ಯಾಕಂದ್ರೆ ಮಮತಾ ಹೇಳಿದ ಹಾಗೆ ಬರ್ತಾ ಇದ್ದ ಹಾಗೆ ಒನ್ ಟೈಮ್ ಸೆಟಲ್ಮೆಂಟ್ 5,000 ಅಂದ್ರೆ 22.4 ಲಕ್ಷ ಜನ ಇಂಟು 5,000 1,200 ಕೋಟಿ. ಇನ್ನು 1 ವರ್ಷದ ಕಾಲ ಪ್ರತಿ ತಿಂಗಳು ಇವರಿಗೆ 5,000 ಕೊಟ್ರೆ 13,440 ಕೋಟಿ ಖರ್ಚಾಗುತ್ತೆ. ಅಲ್ಲಿಗೆ ಎರಡೂ ಸೇರಿ 14,540 ಕೋಟಿ ಖರ್ಚಾಗುತ್ತೆ. ಇಷ್ಟು ಹಣವನ್ನ ಹುಟ್ಟು ಹಾಕೋದಕ್ಕೆ ಸೌಕರ್ಯಗಳು, ಉದ್ಯೋಗಗಳು ಬಂಗಾಳದಲ್ಲಿ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಾ ಇದೆ.
ಇನ್ನು ಪ್ರಾಕ್ಟಿಕಲ್ ಆಗಿ ಇದು ವರ್ಕ್ ಆಗುತ್ತಾ ಅಂತ ಕೇಳಿದ್ರೆ, ಮೊದಲನೆಯದಾಗಿ ಬಂಗಾಳದ ಆರ್ಥಿಕತೆ ಸಂಪೂರ್ಣ ಪಾತಾಳ ಕಂಡಿದ್ದು ಬ್ಯಾಂಕ್ರಪ್ಟ್ ರಾಜ್ಯಗಳ ಸಾಲಲ್ಲಿ ರಾರಾಜಿಸ್ತಾ ಇದೆ. ಇನ್ನು ಯಾರನ್ನೆಲ್ಲ ಮಮತಾ ವಾಪಸ್ ಕರೆಸಬೇಕು ಅಂತಿದ್ದಾರೋ ಅವರೆಲ್ಲ ಬಂಗಾಳವನ್ನ ಬಿಟ್ಟು ಹೋಗೋದಕ್ಕೆ ಮೂಲ ಕಾರಣವೇ ಬಂಗಾಳದಲ್ಲಿ ಉದ್ಯೋಗ ಇಲ್ಲ ಅನ್ನೋದು. ಇಷ್ಟಾದ್ಮೇಲೂ ಅವರು ಬಂಗಾಳಕ್ಕೆ ಬಂದ್ರೆ ಸರ್ಕಾರದಿಂದ ಬರೋ 5,000 ಸಿಕ್ಬೋದೇ ಹೊರತು ಹೆಚ್ಚುವರಿ ಹಣ ಎಲ್ಲಿಂದ ಬರಬೇಕು? ಈ ಜಮಾನದಲ್ಲಿ ಕೇವಲ 5,000 ಮಾಸಿಕ ಸಂಬಳದಲ್ಲಿ ಕುಟುಂಬ ನಡೆಸೋದಕ್ಕೆ ಸಾಧ್ಯನಾ ಅನ್ನೋದು ಮೊದಲ ಪ್ರಶ್ನೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕೆಲವೇ ದಿನಗಳ ಹಿಂದೆ ಮಮತಾ ಸರ್ಕಾರ ನಮ್ಮ ಬಳಿ ಹಣವಿಲ್ಲ, ಡಿಎ ಕಟ್ಟೋದಕ್ಕೆ ಸಾಧ್ಯವಿಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಸವಾಲ್ ಹಾಕಿತ್ತು. ಈಗ ನೋಡಿದ್ರೆ ಸಡನ್ ಆಗಿ 14,540 ಕೋಟಿ ರು ಸ್ಕೀಮ್ ಜಾರಿ ಮಾಡಿದ್ದಾರೆ. ಅಂದ್ರೆ ಇದಕ್ಕೆಲ್ಲ ಹಣ ಎಲ್ಲಿಂದ ಬರುತ್ತೆ ಅನ್ನೋದು ಸಹಜ ಪ್ರಶ್ನೆ. ಒಂದು ವೇಳೆ ಈ ಸ್ಕೀಮ್ಗಳಿಗೆ ಹಣ ಹೊಂದಿಸೋದಕ್ಕೆ ಆಗಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ಮುಂದೆ ಬೇಡಿಕೆ ಇಡ್ತಾರೆ ಅನ್ನೋದು ವಾಸ್ತವ. ಮಮತಾ ಸರ್ಕಾರ ಘೋಷಿಸುವ ಆಫರ್ಗಳಿಗೆ ಕೇಂದ್ರ ಸರ್ಕಾರ ಹಣ ಕೊಡೋದಾದ್ರೆ ಅದರ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು ಅನ್ನೋದು ಮೊದಲ ಪ್ರಶ್ನೆ. ಒಂದು ವೇಳೆ ಕೊಡ್ಲಿಲ್ಲ ಅಂದ್ರೆ ಮೋದಿ ಸರ್ಕಾರ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಾ ಇದೆ, ನಮಗೆ ಬರಬೇಕಾದ ಹಣ ಬಂದಿಲ್ಲ ಅನ್ನೋ ರಂಪ ರಗಳೆ. ಆದ್ರಿಂದ ಈ ಕಲರ್ಫುಲ್ ಆಫರ್ ಅದ್ ಹೇಗೆ ವರ್ಕ್ ಆಗುತ್ತೆ ಅನ್ನೋ ಚರ್ಚೆ ಜೋರಾಗಿ ನಡೀತಾ ಇದೆ. ಇನ್ನು ಇದರಲ್ಲಿರೋ ಇನ್ನೊಂದು ಗಿಮಿಕ್ ಅಂದ್ರೆ, 1 ವರ್ಷದ ಕಾಲ ಹಣ ಕೊಡೋ ಹೊತ್ತಲ್ಲಿ ಬಂಗಾಳದ ಎಲೆಕ್ಷನ್ ಕೂಡ ನಡೆದಿರುತ್ತೆ. ಆದ್ರಿಂದ ಈ ಹಣ ಕಂಟಿನ್ಯೂ ಆಗ್ಬೇಕು ಅಂದ್ರೆ ನಮ್ಮನ್ನ ಅಧಿಕಾರದಲ್ಲಿ ಇಡಿ ಅಂತ ಪರೋಕ್ಷವಾಗಿ ಹೇಳಿದಂತಿದೆ. ಇನ್ನು ಆತ SIR ಪ್ರಕ್ರಿಯೆ ವಿರುದ್ಧ ಬಿಹಾರದಲ್ಲಿ ಕಿಡಿಕಾರ್ತಾ ಇರೋ ರಾಹುಲ್ ಗಾಂಧಿ ಮತ್ತೊಮ್ಮೆ ಪ್ರಚಾರದ ವೇಳೆ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಸುದ್ದಿಯಾಗಿದ್ದಾರೆ. ಬಿಜೆಪಿ ಹಾಗೂ ಎಲೆಕ್ಷನ್ ಕಮಿಷನ್ ಕೈಜೋಡಿಸಿ ವೋಟ್ಗಳನ್ನ ಕದಿತಾ ಇದ್ದಾರೆ. ಮೋದಿ ಹಾಗೂ ಅಮಿತ್ ಶಾ ಎಲೆಕ್ಷನ್ ಕಮಿಷನ್ ಅನ್ನ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಆಧಾರವಿಲ್ಲದ ಇಂಥ ಆರೋಪಗಳಿಗೆ ಕ್ರಮ ಕೈಗೊಳ್ಳೋದಕ್ಕೆ ಈಗಾಗಲೇ ಎಲೆಕ್ಷನ್ ಕಮಿಷನ್ ಮುಂದಾಗಿದೆ. ಮೊನ್ನೆಯ ಪ್ರೆಸ್ ಮೀಟ್ ವೇಳೆಯೇ 7 ದಿನಗಳ ಗಡುವು ನೀಡಿ ಅಫಿಡವಿಟ್ ಸಲ್ಲಿಸೋದಕ್ಕೆ ಹೇಳಲಾಗಿತ್ತು. ಆದ್ರೆ ಈವರೆಗೆ ಇದರ ಬಗ್ಗೆ ಒಂದೇ ಒಂದು ಪ್ರತಿಕ್ರಿಯೆ ರಾಹುಲ್ ಕಡೆಯಿಂದ ಬಂದಿಲ್ಲ. ಆದ್ರೆ ಆಧಾರವಿಲ್ಲದ ಆರೋಪಗಳನ್ನ ಮಾತ್ರ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲವನ್ನ ಕೇಳಿ ಸಾರ್ವಜನಿಕ ವಲಯದಿಂದಲೂ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ಆಧಾರವಿಲ್ಲದ ಹೇಳಿಕೆ ಅಂತ ನೀವೇ ಹೇಳ್ತಾ ಇದ್ದೀರಾ, ಆದ್ರೂ ಕೂಡ ಇದು ಮತ್ತೆ ಆಗ್ತಾ ಇದೆ ಅಂದ್ರೆ ತುರ್ತು ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಯಾಕೆ ಹಿಂಜರಿತಾ ಇದ್ದೀರಾ? ನೀವು ಹೆಜ್ಜೆ ಇಡ್ತಾ ಇಲ್ಲ, ಅವರು ಸುಮ್ಮನಾಗ್ತಾ ಇಲ್ಲ. ಇದರಿಂದ ಜನರು ಏನಂತ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಪ್ರಶ್ನೆ ಎದ್ದಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.